ಉಡುಪಿ ಜಿಲ್ಲೆಯಲ್ಲಿ ಬೆಡ್ ಇಲ್ಲ, ಆಕ್ಸಿಜನ್ ಇಲ್ಲ ಎನ್ನುವ ಮಾತುಗಳು ಹರಿದಾಡ್ತಾ ಇವೆ. ಇದು ಸತ್ಯಕ್ಕೆ ದೂರವಾದ ಮಾತು ಎಂದು ಸಂಸದೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಕುಂದಾಪುರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಕೋವಿಡ್ ನಿಯಂತ್ರಣದ ಸಭೆಯ ಬಳಿಕ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಆಕ್ಸಿಜನ್ ಬೆಡ್ ಹಾಗೂ ಬೆಡ್ಗಳ ಇತರ ಸಮಸ್ಯೆಗಳಿಲ್ಲ, ಯಾರು ಆತಂಕಗೊಳ್ಳಬೇಕಾಗಿಲ್ಲ. ಉಡುಪಿ ಜಿಲ್ಲೆಯಲ್ಲಿ 43 ಆಸ್ಪತ್ರೆಗಳನ್ನು ಕೋವಿಡ್ ಚಿಕಿತ್ಸೆಗೆ ಗುರುತಿಸಲಾಗಿದೆ. 1924 ಬೆಡ್ಗಳಿದ್ದು 960 ಆಕ್ಸಿಜನ್ ಬೆಡ್ಗಳಿವೆ. ಈಗ 245 ಬೆಡ್ಗಳು ಮಾತ್ರ ಭರ್ತಿಯಾಗಿದ್ದು 736 ಆಕ್ಸಿಜನ್ ಬೆಡ್ಗಳು ಖಾಲಿ ಇವೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಬೆಡ್ ಸಿಗುತ್ತಿಲ್ಲ ಎನ್ನುವ ಸಾಕಷ್ಟು ದೂರುಗಳು ಬರುತ್ತಿದ್ದು, ಖಾಸಗಿ ಆಸ್ಪತ್ರೆಗಳ ಮೇಲೆ ನಿಗಾ ವಹಿಸಲು ತಾಲೂಕು ಮಟ್ಟದ ಅಧಿಕಾರಿಯೊಬ್ಬರನ್ನ ನೋಡೆಲ್ ಅಧಿಕಾರಿಯಾಗಿ ನಿಯೋಜಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಮಂಗಳೂರಿಂದ ತರಿಸಿಕೊಂಡು ಕೂಡ ಇವತ್ತು ನಾವು ಮತ್ತೆ ನಿಮ್ಗೆ ಬಂದಾಗ ಕೊಡ್ತೀವಿ, ಈಗ ನಮ್ಗೆ ಕೊಡಿ ಅನ್ನುವಂಥದ್ದನ್ನ ಮಂಗಳೂರಿಂದ ತರಿಸಿಕೊಂಡು ಆಯಾ ಪೇಷಂಟ್ಗಳಿಗೆ ಏನ್ ಬೇಕು, ರೋಗಿಗಳಿಗೆ ಏನ್ ಬೇಕು ಅದನ್ನ ಪೂರೈಕೆ ಮಾಡುವಂಥದ್ದನ್ನ ಇವತ್ತು ಮಾಡ್ತಾ ಇದೆ. ಯಾರು ಕೂಡ ಪ್ಯಾನಿಕ್ ಆಗಬಾರ್ದು, ಯಾರು ಆತಂಕಕ್ಕೆ ಒಳಗಾಗಬಾರ್ದು. ನಾವು ಕೇವಲ ಆಸ್ಪತ್ರೆ ಮಾತ್ರ ಅಲ್ಲ, ಉಳಿದಂತ ಬೇರೆ ಬೇರೆ ಕಡೆ ಕೂಡ ಕೋವಿಡ್ ಸೆಂಟರ್ ಮಾಡಬೇಕು. ಕುಂದಾಪುರದಲ್ಲಿ, ಉಡುಪಿಯಲ್ಲಿ ಮತ್ತು ಕಾರ್ಕಳದಲ್ಲಿ ಕೋವಿಡ್ ಸೆಂಟರ್ ಮಾಡಬೇಕು ಅಂತ ತೀರ್ಮಾನ ಆಗಿದೆ. ಈ ಕೋವಿಡ್ ಸೆಂಟರ್ ಅಲ್ಲಿ ಇನಿಷಿಯಲ್ ಆಗಿ ಬರುವಂತಹ ರೋಗಿಗಳನ್ನು ಇಟ್ಕೊಂಡು ಅವ್ರಿಗೆ ಹೆಚ್ಚುವರಿ ಚಿಕಿತ್ಸೆ ಬೇಕು ಅಂದ್ರೆ ಅಲ್ಲೇ ಒಬ್ರು ಡಾಕ್ಟರ್ ಇಟ್ಟು ಅವ್ರು ನೋಡಿ ಮುಂದಿನ ಟ್ರೀಟ್ಮೆಂಟ್ ಗೆ ಅವರು ಹೈಯರ್ ಆಸ್ಪತ್ರೆಗೆ ಕಳಿಸ್ಬೇಕು ಅನ್ನುವಂಥದ್ದು ಕೂಡ ತೀರ್ಮಾನ ಆಗಿದೆ ಅಂತ ಕೂಡ ಒಂದು ಅರ್ಥ ಇದೆ. ಆಕ್ಸಿಜನ್ ಕೊರತೆ ಇರೋದು ನಿಜ ಇದೆ ಸಹಜವಾಗಿ, ಆದ್ರೆ ನಮ್ಮ ಪೇಷಂಟ್ಗಳು ಯಾರು ಕೂಡ ಆಕ್ಸಿಜನ್ ಕೊರತೆಯಿಂದ ಅವ್ರಿಗೆ ತೊಂದರೆ ಆಗಿಲ್ಲ ಇಲ್ಲಿ ತನಕ. ಆಕ್ಸಿಜನ್ ಒಂದು ದಿನಕ್ಕೆ ಆಯಾಯ ದಿನಕ್ಕೆ ಎಷ್ಟು ಬೇಕೋ ಆಕ್ಸಿಜನ್